ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ 1 ಕಿಲೋಮೀಟರ್ ಯಾವುದಕ್ಕೆ ಈಕ್ವಲ್ ಇದೆ ಅಂತ ಕೇಳಿದ್ದಾನೆ. ಆಯ್ತಾ, 1 ಕಿಲೋಮೀಟರ್ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ನೋಡಿ, ಆಪ್ಷನ್ನಲ್ಲಿ ಏನು ಮಾಡಿದ್ದಾನೆ, ಎಲ್ಲ CM ಅಲ್ಲಿ ಇದೆ. ಆಯ್ತಾ, ಎಲ್ಲ CM ಅಲ್ಲಿ ಇದೆ. ಅಂದರೆ 1 ಕಿಲೋಮೀಟರ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಆಯ್ತಾ, 1 ಕಿಲೋಮೀಟರ್ನ ಆ ಕಿಲೋಮೀಟರ್ನ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ಸೆಂಟಿಮೀಟರ್ಗೆ. ಆಯಿತಾ, ಕಿಲೋಮೀಟರ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ. ಯಾಕೆಂದರೆ ಆಪ್ಷನಲ್ಲಿ CM ಅಂತ ಕೊಟ್ಟಿದ್ದಾನೆ, 4 ಆಪ್ಷನಲ್ಲಿ CM ಅಂತ ಕೊಟ್ಟಿದ್ದಾನೆ. ಕನ್ವರ್ಟ್ ಮಾಡಿ ನೋಡಿ. 1 ಕಿಲೋಮೀಟರ್. ಆಯಿತಾ, 1 ಕೆ ಅಂದರೆ ಗೊತ್ತಾ, ಕೆ ಅಂದರೆ 1000 ಅಂತ, ಕೆ ಅಂದರೆ 1000 ಅಂತ. ಆಯಿತಾ, 1K ಅಂದರೆ 1000 ಅಂತ. 1K ಅಂದರೆ 1000, 2K ಅಂದರೆ 2000, 3K ಅಂದರೆ 3000. ಆಯಿತಾ, ಕೆ ಅಂದರೆ 1000 ಅಂತ, ಕೆ ಅಂದರೆ 1000 ಅಂತ. ಆಯಿತಾ, ಮೀಟರ್ ಇದೆ, ಮೀಟರ್ ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟು 1 × 1000 ಅಂದರೆ 1000 ಆಗುತ್ತೆ. ಮೀಟರ್ ಅಂದರೆ ಏನು, 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಆಯಿತಾ, 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಆಯಿತಾ, ಇದನ್ನು ಮಲ್ಟಿಪ್ಲೈ ಮಾಡಿ. 1 2 3 4 5 5 0 ಬರುತ್ತೆ. 1 2 3 4 5 0 ಬರುತ್ತೆ. ಆಯಿತಾ, ಸೆಂಟಿಮೀಟರ್. ಆಯಿತಾ, 1 2 3 4 5 0 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 11ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ 575 ಮಿನಿಟ್ಸ್ನ ಅವರು ಆಗಿ ಮಿನಿಟ್ ಆಗಿ ಕನ್ವರ್ಟ್ ಮಾಡಬೇಕಂತೆ. ಅವರು ಪ್ಲಸ್ ಮಿನಿಟ್ ಆಗಿ ಕನ್ವರ್ಟ್ ಮಾಡಬೇಕಂತೆ. ಆಯಿತಾ, 575 ಮಿನಿಟ್ಸ್ನ ಅವರು ಪ್ಲಸ್ ಮಿನಿಟ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ. ಮತ್ತು ಆಪ್ಷನ್ ನೋಡಿ, ಎಲ್ಲ 9 ಅವರ್ ಇದೆ. 9 ಅವರ್ ಅಂತ ಇದೆ. ಆಯಿತಾ, ಆಪ್ಷನ್ ಎಲು 9 ಅವರು, ಆಪ್ಷನ್ ಬಿಲು 9 ಅವರು, ಆಪ್ಷನ್ ಸಿಲು 9 ಅವರು, ಆಪ್ಷನ್ ಡಿಲು 9 ಅವರು. ಅಂದರೆ ಆಯಿತಾ, 575 ಮಿನಿಟ್ಸ್ನ ಅವರು ಮತ್ತು ಮಿನಿಟ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇದನ್ನು ಯಾವ ರೀತಿ ಮಾಡ್ತೀರಾ, ಅವರು ಕನ್ವರ್ಟ್ ಮಾಡಬೇಕು ಅಂದರೆ 60ಇಂದ ಡಿವೈಡ್ ಮಾಡಿ. 60ಇಂದ 575ನ ಡಿವೈಡ್ ಮಾಡಿ. ಆಯಿತಾ, ಮಿನಿಟ್ ಇದೆ, ಇದನ್ನು ಅವರ್ ಮಾಡಬೇಕು ಅಂದರೆ ಇದನ್ನು 60ಇಂದ ಡಿವೈಡ್ ಮಾಡಬೇಕು. 60ಇಂದ ಇದನ್ನು ಡಿವೈಡ್ ಮಾಡಿ. ಇಲ್ಲೇ ನಿಮ್ಗೆ ಆನ್ಸರ್ ಕೊಟ್ಟಿದ್ದಾನೆ, 9ಇಂದ ಡಿವೈಡ್ ಆಗುತ್ತೆ. 60 × 9 ಅಂದರೆ 6 9s ಎಷ್ಟು, 9 6 54. ಆಯಿತಾ, 9 6 54 ಅಥವಾ 6 9s 54. ಪಕ್ಕ 0 ಇದೆ, 0 ಹಾಕೊಳ್ಳಿ. ಆಯಿತಾ, ಏನು ಬರುತ್ತೆ, ಇದು 5 ಬರುತ್ತೆ. 7ನಲ್ಲಿ 4 ಕಳೆದ್ರೆ 3 ಬರುತ್ತೆ. 7ನಲ್ಲಿ 4 ಕಳೆದ್ರೆ 3 ಬರುತ್ತೆ. ಆಯಿತಾ, ಇದೇನಾಗುತ್ತೆ, 9 ಅವರ್ ಆಗುತ್ತೆ. 9 ಅವರ್. ಆಯಿತಾ, 35 ಮಿನಿಟ್ಸ್ ಆಗುತ್ತೆ. 9 ಅವರ್ 35 ಮಿನಿಟ್ಸ್ ಆಗುತ್ತೆ. 575 ಮಿನಿಟ್ಸ್ನ ಅವರು ಮತ್ತು ಮಿನಿಟಾಗಿ ಕನ್ವರ್ಟ್ ಮಾಡಿದ್ರೆ 9 ಅವರ್ 35 ಮಿನಿಟ್ಸ್ ಆಗುತ್ತೆ. ಆಯಿತಾ, 9 ಅವರ್ 35 ಮಿನಿಟ್ಸ್ ಆಗುತ್ತೆ. ಆಯಿತಾ, ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 12ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ 846 ಮಿನಿಟ್ಸ್ನ ಅವರು ಮತ್ತು ಮಿನಿಟಾಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ. ಆಯಿತಾ, ಏನು ಮಾಡ್ತೀರಾ, ಮಿನಿಟ್ನ ಅವರು ಮತ್ತು ಮಿನಿಟಾಗಿ ಕನ್ವರ್ಟ್ ಮಾಡಿ ಅಂದರೆ 60ಇಂದ ಡಿವೈಡ್ ಮಾಡಿ. 60ಇಂದ 846ನ ಡಿವೈಡ್ ಮಾಡಿ. ಆಯಿತಾ, ಫಸ್ಟ್ ಏನಾಗುತ್ತೆ, 61s 60. ಆಯಿತಾ, ಇದು 4 ಬರುತ್ತೆ, ಇದು 2 ಬರುತ್ತೆ. ನೆಕ್ಸ್ಟ್ ಇದು ಡಿವೈಡ್ ಆಗಲ್ಲ, 24. 6ನ ಕೆಳಗಡೆ ಇಟ್ಕೊಳ್ಳಿ, 246 ಆಗುತ್ತೆ. ನೆಕ್ಸ್ಟು 6 4s 6 4 24, 6 4s 24 ಅಂದರೆ 240 ಆಗುತ್ತೆ. ಆಯಿತಾ, 60 × 4 ಮಾಡಿದ್ರೆ 240 ಬರುತ್ತೆ. ಆಯಿತಾ, 60 × 4 ಮಾಡಿದ್ರೆ 240 ಬರುತ್ತೆ. ಆಯಿತಾ, ಮೈನಸ್ ಮಾಡಿ 6 ಆಗುತ್ತೆ. ಇದೇನಾಗುತ್ತೆ, 14 ಅವರ್ಸ್ ಆಗುತ್ತೆ. ಇಲ್ಲಿ ಇದೆಯಲ್ಲ, ಇದು 14 ಅವರ್ ಆಗುತ್ತೆ. ಇದೇನಾಗುತ್ತೆ, 6 ಮಿನಿಟ್ ಆಗುತ್ತೆ. 6 ಮಿನಿಟ್ ಆಗುತ್ತೆ. ಆಯಿತಾ, 846ನ ಕನ್ವರ್ಟ್ ಮಾಡಿದ್ರೆ 14 ಅವರ್ ಪ್ಲಸ್ 6 ಮಿನಿಟ್ ಆಗುತ್ತೆ. 14 ಅವರ್ ಪ್ಲಸ್ 6 ಮಿನಿಟ್ ಅಂದರೆ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 13ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ಅಲ್ಲೂ ಅಷ್ಟೇ 1253 ಸೆಕೆಂಡ್ನ ಮಿನಿಟು ಪ್ಲಸ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ. ಆಯಿತಾ, ಜಸ್ಟ್ ಸೆಕೆಂಡ್ನ ಮಿನಿಟು ಪ್ಲಸ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡಿ ಅಂದರೆ 60ಇಂದ ಡಿವೈಡ್ ಮಾಡಿ. 60ಇಂದ ಡಿವೈಡ್ ಮಾಡಿ 1253. ಆಯಿತಾ, 60 × 20 ಮಾಡಿದ್ರೆ ನಿಮಗೆ 1200 ಬರುತ್ತೆ. ಆಯಿತಾ, 60 × 20 ಮಾಡಿ. 60 × 20 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 6 1 6 2 12,
0 ಇದೆ, 0 ಬರುತ್ತೆ. ಆಯಿತಾ, 16 × 12 ಮಾಡಿದ್ರೆ 1200 ಬರುತ್ತೆ. ಮೈನಸ್ ಮಾಡಿದ್ರೆ 53 ಬರುತ್ತೆ. ಆಯಿತಾ, ಇದೇನಾಗುತ್ತೆ 20 ಮಿನಿಟ್ಸ್ ಆಗುತ್ತೆ. 20 ಮಿನಿಟ್ಸ್. ಆಯಿತಾ, ಇದೇನಾಗುತ್ತೆ 53 ಸೆಕೆಂಡ್ ಆಗುತ್ತೆ. ಅದನ್ನು ಕನ್ವರ್ಟ್ ಮಾಡಿದ್ರೆ 20 ಮಿನಿಟ್ಸ್ ಪ್ಲಸ್ 53 ಸೆಕೆಂಡ್ ಆಗುತ್ತೆ. ಆಯಿತಾ, 20 ಮಿನಿಟ್ಸ್ ಪ್ಲಸ್ 53 ಸೆಕೆಂಡ್. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 14ಗೆ. ಕ್ವಶನ್ ನಂಬರ್ 14ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ 5 ಸೆಂಟಿಮೀಟರಲ್ಲಿ ಎಷ್ಟು ಮಿಲಿಮೀಟರ್ ಇದೆ ಅಂತ ಕೇಳಿದ್ದಾರೆ. ಆಯಿತಾ, 5 ಸೆಂಟಿಮೀಟರಲ್ಲಿ ಎಷ್ಟು ಮಿಲಿಮೀಟರ್ ಇದೆ ಅಂತ ಕೇಳಿದ್ದಾರೆ. ಅಂದರೆ ಸೆಂಟಿಮೀಟರಿಂದ ಮಿಲಿಮೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಅರ್ಥ. ಸೆಂಟಿಮೀಟರಿಂದ ಮಿಲಿಮೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಅರ್ಥ. ಆಯಿತಾ, 5 ಸೆಂಟಿಮೀಟರಲ್ಲಿ ಎಷ್ಟು ಮಿಲಿಮೀಟರ್ ಇದೆ ಅಂತ. ಆಯಿತಾ, 1 ಸೆಂಟಿಮೀಟರ್ ಅಂದರೆ ಎಷ್ಟು ನಮಗೆಲ್ಲ ಗೊತ್ತಿದೆ. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. ಆಯಿತಾ, 50 ಮಿಲಿಮೀಟರ್ ಆಪ್ಷನ್ ಬರುತ್ತೆ, ಆಪ್ಷನ್ ಎ. ಅದಲ್ಲ, ಆಯಿತಾ, ಆಪ್ಷನ್ ಎ ಬರುತ್ತೆ ಕ್ವಶನ್ ನಂಬರ್ 15ಗೆ. ನೀವು ಇದೆಲ್ಲ ಬೇಕೇ ಆಗಿಲ್ಲ, ಇವೆಲ್ಲ ಡೈರೆಕ್ಟಾಗಿ 5 ಸೆಂಟಿಮೀಟರಲ್ಲಿ ಎಷ್ಟು ಮಿಲಿಮೀಟರ್ ಇದೆ ಅಂದರೆ ಆಪ್ಷನ್ ಎ ಅಂದ್ಬಿಟ್ಟು ಟಿಕ್ ಮಾಡ್ಬೋದು. ಆಪ್ಷನ್ ಯಾವುದಲ್ಲಿ ಫೈನಲ್ ಎಕ್ಸಾಮಲ್ಲಿ. ಆದರೆ ಪ್ರಿಪ್ರೇಷನ್ ಆ ರೀತಿ ಆಗಿರಬೇಕು ನೀವು. ಆಯಿತಾ, ನೀವು ಆ ರೀತಿ ರೆಡಿಯಾಗಿರಬೇಕು. ಆಯಿತಾ, ಆ ರೀತಿ ರೆಡಿ ಆಗಿರಪ್ಪ. ಕ್ವಶನ್ ನಂಬರ್ 15ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ 7.5 ಮೀಟರಲ್ಲಿ ಎಷ್ಟು ಮಿಲಿಮೀಟರ್ ಇದೆ ಅಂತ ಕೇಳಿದ್ದಾನೆ. ಆಯಿತಾ, ಅಂದರೆ ಮೀಟರಿಂದ ಮಿಲಿಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಅವ್ನು ಕೇಳಿರೋದು 7.5 ಮೀಟರಲ್ಲಿ. 7.5 ಮೀಟರಲ್ಲಿ ಎಷ್ಟು ಮಿಲಿಮೀಟರ್ ಇದೆ ಅಂತ. ಆಯಿತಾ, ಕನ್ವರ್ಟ್ ಮಾಡಿ. 7.5. ಆಯಿತಾ, 1 ಮೀಟರ್ ಅಂದರೆ ಎಷ್ಟು? 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಆಯಿತಾ, 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಬೇಕು ಅಂದರೆ ಬರ್ಕೊಳ್ಳಿ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಮೀಟರ್ ಜಾಗಕ್ಕೆ 100 ಸೆಂಟಿಮೀಟರ್ ಅಂತ ಹಾಕಿದೆ. ನೆಕ್ಸ್ಟು 7.5 × 100. ಆಯಿತಾ, ಸೆಂಟಿಮೀಟರ್ ಅಂದರೆ ಏನು? 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. 10 ಮಿಲಿಮೀಟರ್ ಅಂತ ಬರ್ಕೊಳ್ಳಿ. ಆಯಿತಾ, ನೋಡಿ ಇದನ್ನು ನೀವೇನಾರ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 7500 ಮಿಲಿಮೀಟರ್ ಆಗುತ್ತೆ. ಆಯಿತಾ, 7500 ಮಿಲಿಮೀಟರ್ ಆಗುತ್ತೆ. 7500 ಮಿಲಿಮೀಟರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯಿತಾ, ಮಲ್ಟಿಪ್ಲಿಕೇಶನ್ ಮಾಡಿ. ಮಲ್ಟಿಪ್ಲಿಕೇಶನ್ ಹೇಳ್ಕೊಳ್ಳ ಈಸಿ ಮೆಥಡು. 1 0ಗೆ 1 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. 1 0 1 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು 7500. ಆಯಿತಾ, ಈ ರೀತಿ ಬೇಕಾದ್ರೆ ನೀವು ನೆನ್ಪಿಟ್ಕೋಬೋದು. ಆಯಿತಾ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಅಂದರೆ 1 ಚುಕ್ಕಿ 1 0 ಡಮಾರ್ ಆಗುತ್ತೆ. 2 ಡಮಾರ್ ಆಗಿ ನಮಗೆ 7500 ಬರುತ್ತೆ. ಕ್ವಶನ್ ನಂಬರ್ 16ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ 1 ಹೆಕ್ಟೇರ್ ಅಂದರೆ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದ್ದಾರೆ. 1 ಹೆಕ್ಟೇರ್ ಈಸ್ ಈಕ್ವಲ್ ಟು 1 ಹೆಕ್ಟೇರು ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದ್ದಾರೆ. ಆಯಿತಾ, 1 ಹೆಕ್ಟೇರ್ ಇದೊಂದು ಕಲ್ತ್ಕೊಳ್ರಪ್ಪ. 1 ಹೆಕ್ಟೇರ್ ಅಂದರೆ ಆಯಿತಾ 100 ಮೀಟರ್ ಇಂಟು 100 ಮೀಟರ್. 100 ಮೀಟರ್ ಇಂಟು 100 ಮೀಟರ್ನ 1 ಹೆಕ್ಟೇರ್ ಅಂತ ಕರೀತಾರೆ. ಆಯಿತಾ, ಇಲ್ಲಿ 100 ಮೀಟರ್ ಉದ್ದ, 100 ಮೀಟರ್ ಉದ್ದ, 100 ಮೀಟರ್ ಅಗಲ. 100 ಮೀಟರ್ ಅಗಲ ಯಾವ್ದಾರ ಒಂದು ಮೈದಾನ ಇದ್ದರೆ, 100 ಮೀಟರ್ ಉದ್ದ 100 ಮೀಟರ್ ಅಗಲ ಯಾವ್ದಾರ ಒಂದು ಮೈದಾನ ಇದ್ದರೆ ಅದನ್ನು 1 ಹೆಕ್ಟೇರ್ ಅಂತ ಕರೀತಾರೆ. ಆಯಿತಾ, ಇದು ಸ್ಕ್ವೇರ್ ಆಗಬೇಕು. 100 ಮೀಟರ್ ಉದ್ದ 100 ಮೀಟರ್ ಅಗಲ ಈ ಥರ ಇದ್ದರೆ 100 ಮೀಟರ್ ಉದ್ದ 100 ಮೀಟರ್ ಅಗಲ ಆ ಥರ ಒಂದು ಯಾವ್ದಾರ ಒಂದು ಮೈದಾನ ಇದ್ದರೆ ಅದನ್ನು 1 ಹೆಕ್ಟೇರ್ ಅಂತ ಕರೀತಾರೆ. ಆಯಿತಾ, ಅದನ್ನು 1 ಹೆಕ್ಟೇರ್ ಅಂತ ಕರೀತಾರೆ. 1 ಹೆಕ್ಟೇರ್ ಅಂತ ಕರೀತಾರೆ. ಆಯಿತಾ, 1 ಹೆಕ್ಟೇರ್ ಅಂದರೆ 100 ಮೀಟರ್ ಇಂಟು 100 ಮೀಟರ್. ಮಲ್ಟಿಪ್ಲೈ ಮಾಡೋರು ಏನಾಗುತ್ತೆ? ಇದೇನಾಗುತ್ತೆ 1 2 3 4 0 ಮೀಟರ್ ಸ್ಕ್ವೇರ್ ಆಗುತ್ತೆ. 4 0 ಮೀಟರ್ ಸ್ಕ್ವೇರ್. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 17ಗೆ. ಕ್ವಶನ್ ನಂಬರ್ 17ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ 5168 ಮೀಟರ್ನ ಕಿಲೋಮೀಟರ್ ಮತ್ತು ಮೀಟರ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಇದನ್ನು ಕಿಲೋಮೀಟರ್ ಪ್ಲಸ್ ಮೀಟರ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ ಏನು ಮಾಡ್ತೀರಾ? ಜಸ್ಟ್ 1000ಇಂದ ಡಿವೈಡ್ ಮಾಡಿ. ಆಯಿತಾ, ಜಸ್ಟ್ 1000ಇಂದ ಡಿವೈಡ್ ಮಾಡಿ. 5168 ಮೀಟರ್ನ 1000ಇಂದ ಡಿವೈಡ್ ಮಾಡಿ. ಏನಕ್ಕೇನೋ ನಮಗೆಲ್ಲ ಗೊತ್ತಿದೆ. 1 ಮೀಟರ್ ಅಂದರೆ ಆಯಿತಾ, ಅಥವಾ 1000 ಮೀಟರ್ ಅಂದರೆ 1000 ಮೀಟರ್ ಅಂದರೆ 1 ಕಿಲೋಮೀಟರ್. ಆಯಿತಾ, ಮೀಟರ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಜಸ್ಟ್ ಇದನ್ನು 1000ಇಂದ ಡಿವೈಡ್ ಮಾಡಿ.
1000ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 1000 ಇಂಟು 5 ಅಂದರೆ 5000 ಆಗುತ್ತೆ. ಏನು ಬರುತ್ತೆ 5000 ಆಗುತ್ತೆ. ಏನು ಉಳಿಯುತ್ತೆ 168 ಉಳಿಯುತ್ತೆ. ಹಂಗಂದರೆ 5 ಕಿಲೋಮೀಟರ್ 168 ಮೀಟರ್ ಆಯಿತಾ. 5168 ಮೀಟರ್ನ ಮೀಟರಾಗಿ ಕನ್ವರ್ಟ್ ಮಾಡಿದ್ರೆ ಇದೇನಾಗುತ್ತೆ 5 ಕಿಲೋಮೀಟ್ರ್ 168 ಮೀಟರ್. 5 ಕಿಲೋಮೀಟರು ಪ್ಲಸ್ 168 ಮೀಟರ್ ಆಗುತ್ತೆ ಆಯಿತಾ. 168 ಮೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಆಪ್ಷನ್ ಸಿ ಅಷ್ಟೇ ಆಯಿತಾ. ತುಂಬ ಸಿಂಪಲ್ ಆಗಿದೆ. ಕಿಲೋಮೀಟರ್ ಮತ್ತು ಮೀಟರಾಗಿ ಕನ್ವರ್ಟ್ ಮಾಡುವಂತ ಕೇಳಿದೆ. ಜಸ್ಟ್ 1000ಇಂದ ಡಿವೈಡ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಕ್ವಶನ್ ನಂಬರ್ 18ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ಕೊಟ್ಟಿದ್ದಾನೆ 8006 ಮೀಟರು ಯಾವುದಕ್ಕೆ ಈಕ್ವಲ್ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ ಆಯಿತಾ. ನೋಡಿದ್ರೆ ಗೊತ್ತಾಗುತ್ತೆ ಇದನ್ನು ಆಯಿತಾ. ಜಸ್ಟ್ ಸ್ಪ್ಲಿಟ್ ಮಾಡಿ ಇದನ್ನು 8000 ಮೀಟರ್ ಪ್ಲಸ್ 6 ಮೀಟರ್ ಅಂತ ಬರ್ಕೊಳ್ಳಿ. 8000 ಮೀಟರ್ ಅಂದರೆ 8 ಕಿಲೋಮೀಟರು ಪ್ಲಸ್ 6 ಮೀಟರ್. 8 ಕಿಲೋಮೀಟರ್ ಪ್ಲಸ್ 6 ಮೀಟರ್ ಅಂದರೆ ಆಪ್ಷನ್ ಯಾವುದು ಆಪ್ಷನ್ ಡಿ ಬರುತ್ತೆ ಆಯಿತಾ. ತುಂಬ ಸಿಂಪಲ್ ಆಗಿದೆ. ಕ್ವಶನ್ ನಂಬರ್ 19ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಆಯಿತಾ 1 ಸೆಂಟಿಮೀಟರ್ ಯಾವುದಕ್ಕೆ ಈಕ್ವಲ್ ಅಂತ ಕೇಳಿದ್ದಾನೆ. ಕೇಳ್ಬಿಟ್ಟು ಆಪ್ಷನ್ ಕೊಟ್ಟಿದ್ದಾನೆ 4 ಆಪ್ಷನ್ ನೋಡಿ. ಎಲ್ಲ ಮಿಲಿಮೀಟರ್ ಸ್ಕ್ವೇರಲ್ಲಿದೆ ಆಯಿತಾ. ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ನ ಮಿಲಿಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದೀನಿ ಅಷ್ಟೇ ಆಯಿತಾ. ಫಸ್ಟ್ ಕನ್ವರ್ಷನ್ ಅರ್ಥ ಮಾಡ್ಕೋಬೇಕು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು ಅಂತ ಆಯಿತಾ. 1 ಸೆಂಟಿಮೀಟರ್ ಸ್ಕ್ವೇರು ಯಾವುದಕ್ಕೆ ಈಕ್ವಲ್ ಅಂತ ಕೇಳಿದ್ದಾನೆ ಆಯಿತಾ. ಹಾಗಂದರೆ ಆಪ್ಷನ್ ನೋಡಿ. ಆಪ್ಷನ್ ಏನು ಕೊಟ್ಟಿದ್ದಾನೆ ಮಿಲಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡಿ ಮಿಲಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಸೊ ಸೆಂಟಿಮೀಟರ್ ಸ್ಕ್ವೇರ್ನ ಮಿಲಿಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಿ. ಯಾವ ರೀತಿ ಮಾಡ್ತೀರಾ ನಮಗೆಲ್ಲ ಗೊತ್ತಿದೆ. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್ ಅಂತ. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್ ಅಂತ ಆಯಿತಾ. 1 ಆಯಿತಾ ಇಂಟು ಸೆಂಟಿಮೀಟರ್ ಅಂದ್ರೇನು 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್ ಆಯಿತಾ. ಮೇಲ್ಗಡೆ ಸ್ಕ್ವೇರ್ ಇದೆ ಸ್ಕ್ವೇರ್ ಬರ್ಕೊಳ್ಳಿ. ಸೆಂಟಿಮೀಟರ್ ಜಾಗಕ್ಕೆ 10 ಮಿಲಿಮೀಟರ್ ಅಂತ ಹಾಕಿದ್ದೀನಿ ಅಷ್ಟೇ. ಮೇಲ್ಗಡೆ ಸ್ಕ್ವೇರ್ ಇದೆ ಸ್ಕ್ವೇರ್ ಬರ್ಕೊಂಡಿದ್ದೀನಿ. ಸಿಂಪ್ಲಿಫೈ ಮಾಡಿ ಆಯಿತಾ. 1 ಇಂಟು ಒಳಗಡೆ ಏನಾಗುತ್ತೆ ಸ್ಕ್ವೇರು 10 ಮಿಲಿಮೀಟರ್ ಇಂಟು 10 ಮಿಲಿಮೀಟರ್ ಆಗುತ್ತೆ ಆಯಿತಾ. ಸ್ಕ್ವೇರ್ ಅಂದರೆ ಏನು ಸ್ಕ್ವೇರ್ ಅಂದರೆ ಇಬ್ಬರು ಅಂತ ಡಬಲ್ ಆ್ಯಕ್ಟಿಂಗ್ ಅಂತ. ಡಬಲ್ ಆ್ಯಕ್ಟಿಂಗು ಸ್ಕ್ವೇರ್ ಅಂದರೆ ಡಬಲ್ ಆ್ಯಕ್ಟಿಂಗ್ ಅಂತ ಆಯಿತಾ. 10 ಮಿಲಿಮೀಟರ್ ಇಂಟು 10 ಮಿಲಿಮೀಟರ್ ಅಂತ ಬರ್ಕೊಳ್ಳಿ ಆಯಿತಾ. ಸ್ಕ್ವೇರ್ ಅಂದರೆ ಇಬ್ಬರು ಇದ್ದಾರೆ ಅಂತ. 10 ರೂಪಾಯಿ ಅನ್ನೋರು ಇಬ್ಬರು ಇದ್ದಾರೆ ಅಂತ ಬರ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿ 10 ಇಂಟು 10 ಅಂದರೆ 10 ಇಂಟು 10 ಅಂದರೆ 100 ಆಗುತ್ತೆ. 10 ಇಂಟು 10 ಅಂದರೆ 100 ಆಗುತ್ತೆ. ಪುನಃ ಮಿಲಿಮೀಟರ್ ಇಂಟು ಮಿಲಿಮೀಟರ್ ಅಂದರೆ ಮಿಲಿಮೀಟರ್ ಸ್ಕ್ವೇರ್ ಆಗುತ್ತೆ. ಪುನಃ ಡಬಲ್ ಆಗುತ್ತೆ. ಇಲ್ಲಿ ಡಬಲ್ ಆಗ್ತಾರೆ ಡಬಲ್ ಆ್ಯಕ್ಟಿಂಗ್. ಮಿಲಿಮೀಟರ್ ಅನ್ನೋರು ಇಬ್ಬರು ಇದ್ದಾರೆ. ಮಿಲಿಮೀಟರ್ ಅನ್ನೋರು ಇಬ್ಬರು ಇದ್ದಾರೆ. ಈ ರೀತಿ ಕನ್ವರ್ಟ್ ಆಗುತ್ತೆ ಆಯಿತಾ. 100 ಮಿಲಿಮೀಟರ್ ಸ್ಕ್ವೇರ್ ಆಗುತ್ತೆ. 100 ಮಿಲಿಮೀಟರ್ ಸ್ಕ್ವೇರ್ ಅಂದರೆ ಕ್ವಶನ್ ನಂಬರ್ 20ಗೆ ಆಪ್ಷನ್ನು ಸಿ.